ಓಕೆ, ಇವತ್ತು ಬಿಗ್ ಬಾಸ್ ಫಿನಾಲೆ ಅಲ್ವಾ, ಟ್ರೋಫಿ ಯಾರ ಕೈಲಿರುತ್ತೆ ಅನ್ನುವಂತಹ ಕುತೂಹಲ. ಎಲ್ಲರೂ ಕೂಡ ಹೇಳ್ತಾರದು ಆಲ್ರೆಡಿ ಅದು ಗಿಲ್ಲಿ ಗೆದ್ದಾಗ್ಬಿಟ್ಟಿದೆ ಗಿಲ್ಲಿ ಅಂತ. ಸಕ್ಕರೆ ನಾಡು ಮಂಡ್ಯದಲ್ಲಂತೂ ಅಭಿಮಾನಿಗಳ ಕೂಗು ಹೆಚ್ಚು ಆಗ್ತಾ ಇದೆ. ಗಿಲ್ಲಿ ಗೆಲ್ಲೇಬೇಕು ಅಂತ ಜಿಲ್ಲೆಯಾದ್ಯಂತ ಅಭಿಯಾನ ಮಾಡ್ತಾ ಇದಾರಂತೆ. ಗಿಲ್ಲಿ ಹೆಸರಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇದೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆಯನ್ನ ಕನ್ನಡ ಸೇನೆ ಮಂಜುನಾಥ್ ಅನ್ನೋರು ನಡೆಸ್ತಾ ಇದ್ದಾರೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಗಿಲ್ಲಿಗೆ ಜೈಕಾರ ಹೋಗಿ ಶುಭ ಕೋರಿದ್ದಾರೆ ಅಭಿಮಾನಿಗಳು. ಏನ್ರಿ ಇಂಥ ಪ್ರಮಾಣದ ಅಭಿಮಾನ ಇದು! ಒಂದು ನೈಟ್ ಸಕ್ಸಸ್ ಅಂತಾರಲ್ಲ, ಹಂಗೆ ಟ್ಯಾಟೂ ಹಾಕಿಸ್ಕೊಳಕ್ ಕೇಳ್ತೀರಾ. ಅನ್ನ ಸಂತರ್ಪಣೆ, ಅವರಿಗೋಸ್ಕರ ಕೆಲಸ ಕಾರ್ಯಗಳನ್ನು ಬಿಟ್ಟು ಜೈಕಾರಕ್ಕೆ ಹೋಗೋದು, ಅಭಿಯಾನ ಮಾಡೋದು, ರ್ಯಾಲಿಗಳನ್ನು ಮಾಡೋದು, ಪೂಜೆ ಮಾಡಿಸೋದು, ಶಬರಿಮಲೆಗೆ ಹೋಗೋದು, ಅವ್ರ ಫೋಟೋ ಇಟ್ಕೊಂಡು. ನಿಜಕ್ಕೂ ಗಿಲ್ಲಿ ಗೆದ್ದುಬಿಟ್ರು ಬಿಡ್ರಿ. ಟ್ರೋಫಿಯಿಂದ ಗೆದ್ರೋ ಮತ್ತೊಂದು, ಅದಾಮೇಲೆ ನೋಡೋಣ ಸಂಜೆ ಏನಾಗುತ್ತೆ ಅಂತ. ಬಟ್ ರಾಜ್ಯದ ಜನತೆಯ ಗಮನದಲ್ಲಿ ಅಥವಾ ಅವ್ರ ಮನಸ್ಸಲ್ಲಿ ಗಿಲ್ಲಿ ಗೆದ್ದಾಗಿದೆ. ಆಸ್ಪತ್ರೆಗಳಿಗೆ ಹೋಗಿ ಗಿಲ್ಲಿ ಗೆಲ್ಲಲಿ ಅಂತ ಅನ್ನದಾನ ಮಾಡ್ತಾ ಇದ್ದಾರಂತೆ. ಆಮೇಲೆ ಇದು ಹೊರಗೆ ಬಂದಂತಹ ಗಿಲ್ಲಿ ಇದನ್ನ ಹೆಂಗೆ ನೋಡ್ತಾರೆ ಅನ್ನೋದು ಒಂದು. ಎರಡನೇದು, ಹೊರಗಡೆ ಇದ್ದೇ ಅವರಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಇದನ್ನ ಹೆಂಗೆ ಎಂಜಾಯ್ ಮಾಡ್ತಾ ಇರ್ಬೋದು ಹೇಳಿ. ಖುಷಿ, ಹೆಮ್ಮೆ ಆಗ್ಬಿಟ್ಟಿರುತ್ತೆ ಇಂಥ ಮಗನಿಗೆ ಜನ್ಮ ಕೊಟ್ಟನಲ್ಲ ಅಂತ. ಅಂದರೆ ಈ ಪ್ರಮಾಣದಲ್ಲಿ ಹೆಸರು ತಗೊಂಡಿದ್ದಾನೆ, ಅವನಿಂದ ಮನೆ ಬಾಗಿಲಿಗೆ ನಮ್ಮನ್ನು ಹುಡ್ಕೊಂಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ. ಯಾವುದೇ ಹೆತ್ತು ಕರಳಾಗ್ಲಿ ರೀ, ಖುಷಿ ಪಡುತ್ತಲ್ವ ಅದನ್ನ.